ಕಾಯ್ತಾರೆ. ನಾವು ಆ ಕ್ಯಾಟಗರಿಗೆ ಹೋಗ್ಬೇಕು. 1, 2, 3 ಕೂಡ ಕೊನೆ ಪಕ್ಷ ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಆ ಥರ ಮಾಡಿಕೊಂಡು ನಮ್ಮ ಸರ್ವಿಸ್ನ ಮಾಡಬೇಕು. ಮತ್ತು ನಾನು ನೋಡಿದಂಗೆ ಎಷ್ಟೋ ಸಾರಿ ಈ ಇನ್ಫಾರ್ಮೇಷನ್ ಆ್ಯಕ್ಟು ಮತ್ತು ಈ ಥರದ್ದು ಎಲ್ಲ ಕೆಲವರು ಎಲ್ಲ ಒಂದು 10-20% ಎಲ್ಲ ನಾನು ಕೇಳಲ್ಲ. ನಾನು ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದೆ, ಕೆಲವು ದುರುಪಯೋಗ ಮಾಡ್ಕೊಳ್ಳೋದು, ಕಾಡೇ ತಗೊಂಡು ಯಾವಾಗಲೂ ಓಡಾಡೋದಲ್ಲ. ನಿಮ್ಮ ಕೆಲಸ ನೀವು ಮಾಡಿ. ನಾನು ಮೊದಲು ಒಂದು ಸಾರಿ 88 ಒಂದು ಇಂಟ್ರ್ಯೂವ್ ಹೋದಾಗ ನಾನು ಕೇಳಿದ್ರು, ನಾನು ಪ್ರೆಸ್ಸಿಗೆ ಹೋದಾಗ, ನೀವು ಯಾತಕ್ಕೋಸ್ಕರ ಇದಕ್ಕೆ ಬರ್ತಾ ಇದ್ದೀರಾ? ನಾನೆಲ್ಲ ಸರ್ವಿಸ್ ಮಾಡೋಕ್ಕೆ ಏನು ಮಾಡ್ತೀರಾ ಅಂತ ಕೇಳ್ಬೋದು. ನಾವು ಯಾವುದೇ ಸರ್ವಿಸ್ ಫೀಲ್ಡಿಗೆ ಹೋದಾಗ ನಮ್ಮ ಫ್ಯಾಮಿಲಿ ಅಥವಾ ನಮ್ಗಿದನ್ನು ನಾವು ನೋಡಬೇಕು. ಒಂದು ಸ್ವಲ್ಪ ನಾವು ಇದನ್ನೇ ಪೂರ್ಣ ಪ್ರಮಾಣದಲ್ಲಿ ಬಂದಾಗ ನಮ್ಗೆ ಆದಾಯ ಇದ್ದಾಗ ಏನಾಗ್ತೀವಿ, ಆಟೋಮೆಟಿಕ್ಕಾಗಿ ನಾವು ಬೇರೆ ಅಡ್ಡದಾಡಿ ನಡೀತೀವಿ. ಆ ಥರ ಆಗಬಾರ್ದು. ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಸಾಧ್ಯ ಒಂದು ಟೈಮನ್ನು ಅಥವಾ ಏನಾದ್ರು ಅಮೌಂಟನ್ನಾದರೂ ಸರಿ ಬೇರೆ ಒಂದು ಇದಕ್ಕೆ ಕೊಡೋಂಥ ವ್ಯವಸ್ಥೆ ಮಾಡಿ. ಅದ್ರ ಜೊತೆಗೆ ನಮ್ಮ ಕೈ ಜೋಡಿಸೋಂಥ ವ್ಯಕ್ತಿಗಳು ನಮ್ಮ ಜೊತೆ ಇದ್ದೇ ಇರ್ತಾರೆ. ನಿಮ್ಗೆ ಯಾರು ಇಲ್ಲೇ ಇರ್ತಿಲ್ಲ. ಯಾರು ಒಬ್ಬರಿಗೆ ಒಂದು ಕ್ಯಾನ್ಸರ್ ಆಗಿದೆ ಅಥವಾ ಇನ್ನೇನಾಗಿದೆ ಅಂತ ಒಂದು ಪೇಪರ್ಗೆ ಹಾಕ್ತಾರೆ, ಅವ್ರು ದುಡಿ ಹಾಕ್ತಾರೆ ನೋಡಿ. ಎಷ್ಟು ಜನ ಸಹಾಯ ಮಾಡ್ತಾರಲ್ವಾ? ಕೊನೆ ಪಕ್ಷ 10 ರೂಪಾಯಿ 20 ರೂಪಾಯಿ ಕೊಟ್ಟರು ಅವ್ರಿಗೇನೋ ಒಂದಷ್ಟು ಪೇಮೆಂಟ್ ಆಗುತ್ತೆ. ಅದನ್ನೇನು ಹೋಗಿ ಕಳ್ತನ ಮಾಡಿ ಬ್ಯಾಂಕಿಗೆ ಹೋಗಿ ಕೊಡಬೇಕು ಅಂತದೇನಿಲ್ಲ. 100 ಜನ 10 ರೂಪಾಯಿ 300 ಜನ ಕೊಟ್ಕೊಂಡು ಹೋದ್ರೆ ಒಂದು ಸಹಾಯ ಆಗುತ್ತೆ. ಅದನ್ನೇ ನಮ್ಮ ಸಂಘದ ಉದ್ದೇಶ. ನಾವು ಯಾವುದೇ ಕಾರಣದಿಂದ ಅನ್ಯಾಯ ಮಾಡದೆ ನ್ಯಾಯಯುತವಾಗಿ ಯಾರಿಗಾರು ಅನ್ಯಾಯ ಆಗಿದ್ರೆ ಅವ್ರಿಗೆ ಸಹಾಯ ಮಾಡೋದು. ನಾವು ಇನ್ನೇನು ಪೂರ್ತಿ ಬಿಲ್ಡಪ್ ಮಾಡ್ತೀವಿ ಅಂತಲ್ಲ. ಒಂದು ಲಿಫ್ಟ್, ಆ ಮನುಷ್ಯನಿಗೆ ಒಂದು ಲಿಫ್ಟ್ ಕೊಟ್ಟರೆ ಇವಿಲ್ ಜಂಪ್ ಇಟ್. ಆ ಮನುಷ್ಯರು ಹೇಳೋದು ಅಧ್ಯಕ್ಷರು ಅವ್ರಿಗಾಯ್ತು, ಅವ್ರೊಂದು ಚೂರು ಲಿಫ್ಟ್ ಆದರು. ಅವ್ರು ಲಿಫ್ಟ್ ಆದಾಗ ಏನಾಗ್ತದೆ, ಇನ್ನೊಂದು 10 ಜನಕ್ಕೆ ಲಿಫ್ಟ್ ಮಾಡ್ತಾರೆ. ಇದು ಜ್ಞಾನವನ್ನು ಜೊತೆ ಬೆಳೆದಂಗೆ ಅಥವಾ ಪವರ್ ಇನ್ಕ್ರೀಸ್ ಆಗುತ್ತೆ. ಸೊ ಅಂಥ ಒಂದು ನೇಚರ್ನ ತಾವೆಲ್ಲ ಬೆಳೆಸ್ಕೊತೀರಾ. ಇನ್ನು ಹೆಚ್ಚೆಚ್ಚು ಕೋಆಪರೇಟಿವ್ನ ನಿಮ್ಮ ಸದಸ್ಯರು ಪಡೆಯಲಿ ಅಂತೇಳಿ ನಾನು ಅದಕ್ಕೆ ನಮಸ್ಕಾರ.